ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ರಂಗೋಲಿ ಆಯಿತು, ರಿಲೀಸ್ ಆಯಿತು. ಅದು ಆದಮೇಲೆ ನಮ್ಮ ಸ್ನೇಹಿತರು ನಾರಾಯಣ ಸ್ವಾಮಿ ಇದ್ರಲ್ಲ, ಹಿಂದೆ ಮಧುಮಾಸ ಡೈರೆಕ್ಟ್ ಮಾಡಿದ್ರಲ್ಲ, ಅವರು ಮತ್ತು ಅವ್ರ ಸ್ನೇಹಿತರೊಬ್ಬರು ಪ್ರಸನ್ನಯ್ಯ ಅಂತಿದ್ರು, ಅವ್ರ ಸೆಕ್ರೆಟರಿ ಇದರಲ್ಲಿದ್ದರು, ಮಿನಿಸ್ಟ್ರಿಲಿ ಕೆಲಸ ಮಾಡ್ತಿದ್ರು, ಅವರು ಆಫೀಸರ್ ಆಗಿದ್ರು. ಅವ್ರದ್ದು ಒಂದು ಡಿಸ್ಟ್ರಿಬ್ಯೂಷನ್ ಇತ್ತು, ಜ್ವಾಲಮಾಲಿನಿ ಕಂಬೈನ್ಸ್ ಅಂತ ಗಾಂಧಿನಗರದಲ್ಲಿ. ಅವರು ಹಿಂದೆ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಇಲ್ಲಿ 1-2-3 ಪ್ರೊಡ್ಯೂಸ್ ಮಾಡಿದ್ರಂತೆ, ಮಾಡಿದ್ರು. ಆಮೇಲೆ ಈ ಬೇರೆ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ರು. ಸೊ ಒಂದು ದೊಡ್ಡ ಸಿನಿಮಾನೇ ಮಾಡೋಣ ಸ್ವಲ್ಪ ಅಂತ ಅಂದ್ಕೊಂಡು ಮಾತಾಡಿದ್ರೆ. ಆಮೇಲೆ ನಾರಾಯಣ ಸ್ವಾಮಿ ಅವ್ರಿಗೆ ನಾರಾಯಣ ಸ್ವಾಮಿ ಅವರು ಸೊ ವಿಶ್ವನಾಥ್ ಮಾಡ್ತಾರೆ, ಅದು ಆ ಥರದ್ದು ಎಲ್ಲ ಅಂಬರೀಷ್ ಎಲ್ಲ ಜೊತೆಗೆ ಮಾಡಿದ್ದಾರೆ, ಅವ್ರ ಹತ್ರ ಮಾಡೋಣ ಅಂತ ಅಂದ್ಕೊಂಡು ನನ್ನ ಹತ್ರ ಮಾತಾಡಿದ್ರು. ಸೊ ಮಾಡೋಣ ಅಂತ ಅಂದ್ಕೊಂಡು ಹೇಳಿದ್ವಿ. ಸೊ ಯಾರಿಗೆ ಮಾಡೋದು ಅಂದರೆ ಶಿವರಾಜ್ ಕುಮಾರ್ ಹತ್ರ ಮಾಡೋಣ ಅಂತ ಹೇಳಿದ್ವಿ. ಸರಿ ಶಿವರಾಜ್ ಕುಮಾರ್ ಅಂತ ಹೇಳಿದಾಗ ಅವಾಗ ಕೂತ್ಕೊಂಡು ಕತೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ನಾನು, ಏನು ಮಾಡ್ಬೋದು ಅಂತ. ಶಿವರಾಜ್ ಕುಮಾರ್ಗೆ ಅವಾಗ ಬರೀ ಇದು ಒಂಥರ ಆ್ಯಕ್ಷನ್ ಜಾಸ್ತಿ ಬರ್ತಿತ್ತು, ಆ್ಯಕ್ಷನ್ ಸಿನಿಮಾಗಳು, ಸಿಕ್ಕಾಬಟ್ಟೆ ಆ್ಯಕ್ಷನ್ ಸಿನಿಮಾಗಳು ಬರ್ತಿತ್ತು ಅವ್ರು. ಸೊ ಆ ಟೈಮಲ್ಲಿ ಒಂದು ಬೇರೆ ಥರದ್ದು ಮಾಡೋಣ, ಒಂದು ಸೆಂಟಿಮೆಂಟ್ ಮಾಡೋದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು ಕತೆ ಯೋಚನೆ ಮಾಡಿದಾಗ ಅನ್ನಿಸ್ತು, ಯಾಕೆ ಒಂದು ಬರೀ ಹುಡುಗ ಹುಡುಗಿ ಆ ಥರದ್ದನ್ನೇ ಅಲ್ದೇನೆ ಈ ತಂದೆ ಮಗಳ ಥರದ್ದು ಮಾಡ್ಬೋದಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಅದು ವರ್ಕ್ ಆಗುತ್ತೆ ಅಂತಲೂ ಅನ್ನಿಸ್ತು ನನಗೆ. ಶಿವಣ್ಣ ಆ ಥರದ್ದು ತನಕ ಮಾಡಿರಲಿಲ್ಲ ಅದು. ಸೊ ಆವಾಗ ಒಂದು ಆ ಥರದ್ದೊಂದು ಕತೆ ಯೋಚನೆ ಮಾಡಿದೆ. ಬಟ್ ಮಾಮೂಲಿಯಾಗಿ ಬರೀ ತಂದೆ ಮಗಳು ಇಲ್ಲಿ ಸಂಬಂಧ ಅಕ್ಕಪಕ್ಕ ಇದ್ದರೆ ಅದು ಒಂಥರ ಕ್ಲೀಶೆ ಆಗ್ಬೋದು, ಬೇರೆ ಬೇರೆ ಭಾಷೆಲ್ಲ ಆ ಥರದ್ದು ಬಂದಿರುತ್ತೆ ಆ ಥರದ್ದು. ಸೊ ಎಲ್ಲ ರಿಮೋಟ್ ಅಂತ ಕಡೆಯಿಂದ ಎಲ್ಲೋ ಬಂದಿರ್ತಾವೆ, ಒಂದಕ್ಕೊಂದು ಸಂಬಂಧ ಇರೋದಿಲ್ಲ, ಇವ್ರಿಗೆ ಅವ್ರದ್ದು ಪರಿಚಯ ಇರಲ್ಲ, ಅವ್ರಿಗೆ ಇವ್ರದ್ದು ಪರಿಚಯ, ಅಂಥ ಕಡೆಯಿಂದ ಬಂದು ಇಬ್ರಿಗೂ ಒಂದಾಗಿ ಆ ಮಗಳಿಂದ ಇಟ್ಕೊಂಡು ಮಗಳನ್ನ ಏನು ಪ್ರೀತಿ ಮಾಡ್ತಾರೆ ಅದು ಇಟ್ಕೊಂಡು ಮಗಳಿಂದ ದೂರ ಆಗ್ತಾರಲ್ಲ, ಅದನ್ನ ಇಟ್ಕೊಂಡು ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ಯೋಚನೆ ಮಾಡಿದ್ದು, ಸೊ ಎಲ್ಲರೂ ದೂರ ಮಾಡೋಣ ಅಂತ. ಸೊ ದೂರ ಮಾಡಿ ಅಲ್ಲಿ ಹೋಗಿ ಸಿಕ್ಕಾಕೊಳ್ಳೋದು, ಅಲ್ಲಿ ಕಷ್ಟಪಡೋದು, ಅಲ್ಲಿ ಒದ್ದಾಡೋದು ಅಂತ ಅಂದ್ಕೊಂಡು ಇದು ಮಾಡಿದ್ವಿ. ಸೊ ಅವಾಗ ಅಮೇರಿಕನ್ ಡಾಟರ್ ಅಂತ ಒಂದು ಸಿನಿಮಾ ಬಂದಿತ್ತು, ಡೆಲ್ಲಿನಲ್ಲಿ ನೋಡಿದ್ದೆ ನಾನು. ಅದರಲ್ಲಿ ಒಂಥರ ಚೆನ್ನಾಗಿತ್ತು, ಅದನ್ನು ಒಂಥರ ತಂದೆ ಮಗಳ ಥರದ್ದೇನೆ ಇತ್ತು. ನನಗೆ ಹೌದು ಈ ಥರದ್ದು ಯಾವ್ದಾದ್ರು ಒಂದು ನಾವು ಮಾಡ್ಬೋದಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಆ ಸಿನಿಮಾ ಅಲ್ಲ ಇದು, ಆ ಸಿನಿಮಾದ ಕಥೆನೂ ಇದಲ್ಲ, ಇದು ಬೇರೆ ಕತೆ ಅದು ಬೇರೆ ಕತೆ ಇದೆ. ಬಟ್ ತಂದೆ ಮಗಳ ಥರ ಮನೆ ಅದು ಇದೆ, ಅದು ತಂದೆ ಮಗಳಿಂದ ದೂರ ಆಗಿರೋದು. ಇಷ್ಟು ದಿವಸ ಏನಾಗಿತ್ತು, ತಾಯಿ ಮಕ್ಕಳಿಂದ ದೂರ ಆಗಿರೋದು, ಆ ಥರದ್ದು ಸೆಂಟಿಮೆಂಟೇ ವರ್ಕೌಟ್ ಆಗಿತ್ತು. ರಿವರ್ಸ್ ಇಲ್ಲಿ ಇದು ವರ್ಕ್ ಆಗುತ್ತೆ ಮಾಡೋಣ ಅಂದ್ಕೊಂಡು ಆ ಥರದ್ದೊಂದು ಕತೆ ಮಾಡಿದೆ. ಸೊ ಎಲ್ಲ ರಿಮೋಟ್ ಪ್ಲೇಸಲ್ಲಿ ಹೋಗಿ ಮಗಳು ಸಿಕ್ಕಾಕೋತಾಳೆ, ಅಲ್ಲಿಂದ ಹೋಗ್ತಾನೆ, ನೋಡ್ತಾನೆ ಅಲ್ಲಿ ಏನೇನಾಗುತ್ತೆ ಅನ್ನೋಂಥದ್ದು ಮಾಡಬೇಕು. ರಿಮೋಟ್ ಪ್ಲೇಸ್ ಅಂತ ಏನು ಮಾಡಬೇಕು? ಸೊ ನಾವು ಸೌತ್ ಇಂಡಿಯನ್, ಶಿವಣ್ಣನ ಹಾಕೊಂಡ್ರೆ ಸೌತ್ ಇಂಡಿಯನ್, ಅವರು ಪಕ್ಕ ಸೌತ್ ಇಂಡಿಯನ್ ಥರ ಕಾಣ್ತಾರೆ. ಸೊ ಅಲ್ಲೆಲ್ಲರೂ ಹೋದ್ರೆ ಇವ್ರನ್ನ ಹಿಡಿಯೋದು ತುಂಬ ಸುಲಭ ಆಗ್ಬೇಕು ನಮಗೆ. ಸೊ ಆ ಥರದ್ದು ಬ್ಯಾಕ್ ಡ್ರಾಪ್ ಇರೋಂಥ ಜಾಗ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಭೂತಾನ್ ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಭೂತಾನ್ ಎಲ್ಲ ನೋಡ್ಕೊಂಡ್ರೆ ಅಲ್ಲೆಲ್ಲ ಇವ್ರು ಮಂಗೋಲಿಯನ್ ಫೇಸ್ ಇರುತ್ತಲ್ಲ, ಈ ಚೈನೀಸು ಟಿಬೆಟಿಯನ್ ಫೇಸ್ ಥರ ಇರುತ್ತೆ ಅಲ್ಲಿ ಜನಗಳದು. ಸೊ ಮಂಗೋಲಿಯನ್ ಫೇಸ್ ಇರುತ್ತೆ. ಸೊ ಅಲ್ಲಿ ನಮ್ಮವ್ರು ಹೋದಾಗ ಅಲ್ಲಿಂದ ತಪ್ಸ್ಕೊಳ್ಳೋದು ಕಷ್ಟ ಆಗುತ್ತೆ, ಬೇಗ ಐಡೆಂಟಿಫೈ ಮಾಡ್ಬೋದು, ಅಲ್ಲಿ ಗೌರ್ಮೆಂಟ್ನವ್ರು ಹಿಡಿಬೋದು, ಪೊಲೀಸ್ ಹಿಡಿಬೋದು, ಆ ಥರದ್ದು ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ಲಾನ್ ಮಾಡಿದ್ವಿ ನಾವು. ಸೊ ಅದು ಪ್ಲಾನ್ ಮಾಡಿಕೊಂಡು ಏನು ಮಾಡಿದ್ವಿ, ಸರಿ ಭೂತಾನ್ ನೋಡ್ಕೊಂಬರೋಣ ಅಂತ ನಾನು, ನಾರಾಯಣ ಸ್ವಾಮಿ ಮತ್ತು IPS ಆಫೀಸರ್ ಕುಚ್ಚಣ್ಣ ಶ್ರೀನಿವಾಸ್ ಅಂತಿದ್ರು, ಅವರು 3 ಜನ ಹೋದ್ವಿ. ಸೊ ಲೊಕೇಶನಲ್ಲಿ ನೋಡಿದ್ವಿ, ಲೊಕೇಶನ್ ಬ್ಯೂಟಿಫುಲ್ ಆಗಿತ್ತು, ತುಂಬ ಚೆನ್ನಾಗಿ ಸೆಟ್ ಆಗ್ತಿತ್ತು, ಅದು ನಮ್ಮ ಕತೆಗೂ ಸೆಟ್ ಆಗ್ತಿತ್ತು. ನಾನು ಅನ್ಕೊಂಡಿದ್ದು ಅದೇ ಥರ ಇತ್ತು. ಅಲ್ಲಿ ಹೋದ್ರೆ ನಮ್ಮಂಥವ್ರು ಹೋದ್ರೆ ಅಲ್ಲಿ ತಪ್ಸ್ಕೊಳ್ಳೋದು ಕಷ್ಟ, ಅಲ್ಲಿ ಪೊಲೀಸಿಂದ ಬೇಗ ಮುಖ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ಇವನು ಅಂತ. ಅಲ್ಲಿ ಅವರಾದ್ರೆ ಬೇರೆ ಥರ ಇರುತ್ತೆ. ಸೊ ಅದು ಆ ಥರದ್ದೆಲ್ಲ ಇಟ್ಕೊಂಡು ಬಂದು ಇಲ್ಲೆಲ್ಲ ಕತೆ ಎಲ್ಲ ಮಾಡ್ಕೊಂಡ್ವಿ. ಸೊ ಮಂಗೋಲಿಯನ್ ಫೇಸ್ ಹುಡುಗಿ ಬೇಕಲ್ಲ, ಹೀರೋಯಿನ್ ಅಲ್ಲಿಂದ ಬಂದಿರ್ಬೇಕಲ್ವಾ. ಸೊ ಅದಕ್ಕೆ ಏನು ಮಾಡಿದ್ವಿ, ಅಲ್ಲಿ ಇಲ್ಲಿ ಹುಡ್ಕೋದು ಅಂತ ಅಂದ್ಕೊಂಡು ನಾನೊಂದು ಫೆಸ್ಟಿವಲಲ್ಲಿ ಶರ್ಮೈನ್ ಅರ್ನಾಜ್ ಅಂತ ಫಿಲಿಪೈನ್ಸ್ ಹೀರೋಯಿನ್ ಒಬ್ಬರನ್ನ ನೋಡಿದ್ದೆ ನಾನು. ಆ ಹೀರೋಯಿನ್ ನೋಡಿ ಇದು ಮಾಡಿದ ಒಂದು ಸಿನಿಮಾ ನೋಡಿದ್ದೆ ನಾನು. ಆ್ಯಕ್ಚುಲಿ ಅವ್ರದ್ದು ತುಂಬ ಚೆನ್ನಾಗಿ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟ್ ಮಾಡಿದ್ರು ಅವರು. ಸೊ ಫಿಲಿಪೈನ್ಸಲ್ಲಿ ಅಂಥ ಸೆಂಟಿಮೆಂಟಲ್ ಆ್ಯಕ್ಟಿಂಗ್ ಎಲ್ಲ ಮಾಡೋ ಅಂಥ ಹೀರೋಯಿನ್ಗಳು ಇದ್ದಾರೆ ಅಂತ ನನಗೆ ಗೊತ್ತೇ ಆಗಿರಲಿಲ್ಲ, ನೋಡಿದಾಗ ಗೊತ್ತಾಯ್ತು ನನಗೆ. ಸೊ ಅವ್ನು ಕರೆಸಿದ್ರೆ ಮುಖನೂ ಒಂದು ಸ್ವಲ್ಪ ಮಂಗೋಲಿಯನ್ ಥರ ಇರುತ್ತೆ. ಸೊ ನಮಗೆ ಸೂಟ್ ಆಗ್ತದೆ, ಒಳ್ಳೆ ಆರ್ಟಿಸ್ಟ್, ಯಾಕೆಂದರೆ ಈಕ್ವಲ್ ಆಗಿ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಅದು ಎಮೋಷನಲ್ ಸೀನ್ಸ್ ಎಲ್ಲ ಇತ್ತು. ಸೊ ಅದು ಮಾಡೋಣ ಅಂತ ಅಂದ್ಕೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಎಲ್ಲಿ ಕಮ್ಯುನಿಕೇಟ್ ಮಾಡೋದು, ಎಲ್ಲೋ ಫೆಸ್ಟಿವಲಲ್ಲಿ ಒಂದು ಸಿನಿಮಾ ನೋಡಿದ್ದು, ಆ ಸಿನಿಮಾ ನೋಡಿದ್ದು ಬಿಟ್ಬಿಟ್ರೆ ಬೇರೆ ಏನೂ ಕಾಂಟ್ಯಾಕ್ಟ್ಸ್ ಇಲ್ಲ ನಮ್ಮ ಹತ್ರ. ಸೊ ಕೊನೆಗೆ ಆ ಫೆಸ್ಟಿವಲ್ ನೋಡಿದ್ದ, ಪುಸ್ತಕ ತೆಗೆದು ಆ ಸಿನಿಮಾ ಯಾವುದೊಂದು ನೋಡಿ ಅದರಲ್ಲಿರೋ ಎಲ್ಲ ಡೈರೆಕ್ಟ್ರು
ಆರ್ಟಿಸ್ಟ್ ಹಾಕಿರೋ ಆರ್ಟಿಸ್ಟ್ ಮ್ಯಾನೇಜರು ಎಲ್ಲ ಹುಡುಕಿ ಮೇಲಲ್ಲಿ ಅವಾಗೆಲ್ಲ ಈ ಥರದ್ದು ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ, ಅವ್ರ ಹೆಸರಲ್ಲಿ ಹಾಕಿ ಬರ್ತಿರ್ಲಿಲ್ಲ ಅವಾಗ. ಸೊ ಅದು ಕಂಪ್ನಿ ವೆಬ್ಸೈಟಲ್ಲಿ ಹಾಕಿ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರದ್ದು ನಂಬರ್ ಬೇಕು ಆ ಸಿನಿಮಾ ಡೈರೆಕ್ಟರ್ ಅಂತ. ಆಕೆನೋ ಫಿಮೇಲ್ ಡೈರೆಕ್ಟರ್ ಅವರು. ಆ ಡೈರೆಕ್ಟರ್ ಹತ್ರ ಮಾತಾಡಿದ್ಮೇಲೆ ಅವರು ಹೇಳಿದ್ರು, ಇಲ್ಲ ಅವ್ರದ್ದು ಶರ್ಮೀನ್ ಅರ್ನಾಜಿಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಅವ್ರ ಮ್ಯಾನೇಜರ್ ಒಬ್ರು ಇದ್ದಾರೆ, ಬಿಪ್ಸಿ ಕರ್ಬಾಲೋ ಅಂತ ಇದ್ದಾರೆ. ಆ ಬಿಪ್ಸಿ ಕರ್ಬಾಲೋ ಹತ್ರ ಮಾತಾಡಿ, ಅವಳು ಫಿಲಿಪೈನ್ಸಲ್ಲಿ. ಸೊ ಅವ್ರ ಹತ್ರ ಮಾತಾಡಿ ನೀವು, ಅವರು ಕೋಆರ್ಡಿನೇಟ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಮಾತಾಡಿದಾಗ ಅವರು ಓಕೆ ನಿಮ್ಮ ಡೇಟು ಗೀಟ್ ಅಂದ್ರೆ ಡೇಟ್ ಎಲ್ಲ ಮುಂದೆ ಕೂತ್ಕೊಂಡು ಹಿಂದೆ ಮಾತಾಡೋಣ, ಯಾಕೆಂದ್ರೆ ನಾವಿಲ್ಲಿ ಮಾಡ್ತಿರೋದು ತುಂಬ ಟಾಪಲ್ಲಿರೋ ಹೀರೋ ಜೊತೆಗೆ ಅವ್ರ ಡೇಟು ನೋಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ, 2 ಶೆಡ್ಯೂಲ್ ಮಾಡಬೇಕಾಗತ್ತೆ. ಆಮೇಲೆ ನೋಡೋಣ, ಬಂದು ನಮ್ಗೆ ಫಸ್ಟ್ ನಿಮ್ಗೆ ನಮ್ಮ ಕಂಡೀಷನ್ನು ಅದೆಲ್ಲ ಆಗುತ್ತಾ ಇಲ್ವಾ ನೋಡೋಣ ಅಂತ ಅಂದ್ಕೊಂಡು ಮಾತಾಡಿದ್ವಿ. ಸೊ ಆಕೆ ಆಮೇಲೆ ಶರ್ಮೇಲ್ ಅವ್ರ ಅರ್ನಾಜ್ ಹತ್ರನೂ ಮಾತಾಡಿದೆ, ಶರ್ಮೈನ್ ಅರ್ನಾಜ್ ಹತ್ರನೂ. ಆಕೆ ಒಂದಷ್ಟೆಲ್ಲ ಫೋಟೋಗಳೆಲ್ಲ ಕಳಿಸಿದ್ಲು, ಅವ್ರ ಪೋರ್ಟ್ಫೋಲಿಯೋ ಎಲ್ಲ ಕಳಿಸಿದ್ಲು. ಇಲ್ಲೆಲ್ಲರಿಗೂ ತೋರಿಸಿದ್ವಿ, ಇನ್ಕ್ಲೂಡಿಂಗ್ ರಾಜ್ಕುಮಾರ್, ವರದಪ್ಪ ಎಲ್ಲರೂ ನೋಡಿದ್ರು. ತುಂಬ ಚೆನ್ನಾಗಿದೆ ಹುಡುಗಿ, ಸೂಟ್ ಆಗುತ್ತೆ, ಬೇರೆ ಥರ ಇರುತ್ತೆ, ಮಾಡ್ಬೋದು ಅಂತಂದ್ರು. ಪ್ರೊಡ್ಯೂಸರು ಒಪ್ಕೊಂಡ್ರು ಕರ್ಸೋಕ್ಕೆ. ಸೊ ಅವ್ರಿಗೆ ಅವಳದು ಮ್ಯಾನೇಜರು ಮತ್ತು ಶರ್ಮೈನ ಇಬ್ರಿಗೂ ಟಿಕೆಟ್ ಬುಕ್ ಮಾಡಿಕೊಂಡು ಕರ್ಸಿದ್ವಿ ನಾವು ಇಲ್ಲಿ. ಅವಾಗ ಇಲ್ಲಿಗೆ ಡೈರೆಕ್ಟ್ ಫ್ಲೈಟೇ ಇರಲಿಲ್ಲ, ಅವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಇರಲಿಲ್ಲ ಅನ್ಸುತ್ತೆ, ಇಲ್ಲಿ ಬೆಂಗಳೂರು ಇರಲಿಲ್ಲ. ಸಿಂಗಾಪುರಿಂದನೂ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ. ಅವಳು ಅಲ್ಲಿ ಫಿಲಿಪೈನ್ಸಿಂದ ಸಿಂಗಾಪುರ್ಗೆ ಬಂದು ಸಿಂಗಾಪುರಿಂದ ಬರಬೇಕಿತ್ತು. ಸೊ ಅವಳು ಅವಳ ಮ್ಯಾನೇಜರು ಅಲ್ಲಿಂದ ಸಿಂಗಾಪುರ್ ಬಂದು ಚೆನ್ನೈಗೆ ಬಂದು ಅಲ್ಲಿಂದ ಬಂದರು. ಅವಾಗ ಬಟರ್ಸ್ ಕೋರ್ಟ್ ಅಂತ ಒಂದು ಹೋಟ್ಲ್ ಇದೆ ಅಲ್ಲಿ MG ರೋಡಲ್ಲಿ, ಅಲ್ಲಿ ಅವಳಿಗೆ ರೂಮ್ ಎಲ್ಲ ಬುಕ್ ಮಾಡಿ, ಅವಳದು ಅಲ್ಲಿಂದೇ ಕಂಡೀಷನ್. ಅವಳಿಗೆ ಡಸ್ಟ್ ಅಲರ್ಜಿ ಸಿಕ್ಕಾಬಟ್ಟೆ ಸೆನ್ಸಿಟಿವ್, ಅಂದರೆ ಸ್ವಲ್ಪ ಡಸ್ಟ್ ಇದ್ರೆ ಅವಳಿಗೆ ಇಡೀ ದಿನ ಸೀನ್ ಬರ್ತಿತ್ತು. ಅವಳು ಮೊದಲೇ ಹೇಳಿದ್ರು, ನನಗೆ ನೀವು ರೂಮು ಫುಲ್ ಬರೀ ನೆಲದ ರೂಮ್ ಬೇಕು, ನನಗೆ ಕಾರ್ಪೆಟ್ ಹಾಕಿರೋ ರೂಮ್ ಬೇಕಾಗಿಲ್ಲ, ನನಗೆ ಕಾರ್ಪೆಟ್ ಹಾಕಿರೋ ರೂಮ್ ಇದ್ರೆ ನನ್ಗೆ ಇರೋಕ್ಕೆ ಕಷ್ಟ ಆಗುತ್ತೆ ಅಂತ ತಿರ್ಗಿ ಎಲ್ಲ ಕಡೆ ಹುಡುಕಿ ಒಂದು ರೂಮ್ನ ಕಾರ್ಪೆಟ್ ರಿಮೂವ್ ಮಾಡಿಸಿ ಅವಳಿಗೋಸ್ಕರ ಅಲ್ಲಿ ಬಟರ್ಸ್ ಕೋರ್ಟಲ್ಲಿ ಅವಳಿಟ್ಟು ಒಂದು 3 ದಿವಸ ಇಲ್ಲಿದ್ಲು. ಎಲ್ಲ ಮಾತಾಡಿದ್ವಿ, ಎಲ್ಲ ಆಯಿತು. ಎಲ್ಲರೂ ಇವರು ವರದಪ್ಪ, ರಾಜ್ಕುಮಾರು ಅವರೆಲ್ಲ ಒಪ್ಕೊಂಡಿದ್ರು ಅದಕ್ಕೆ. ಸರಿ ಅಂದ್ಕೊಂಡು ಮಾತಾಡಿ ಎಲ್ಲ ಆಯಿತು. ಕತೆನೂ ಅವಳಿಗೆ ಇಷ್ಟ ಆಯಿತು, ಮಾಡ್ತೀನಿ ಅಂತಂದ್ಲು. ಬಟ್ ಏನಾಯ್ತು, 2 ಶೆಡ್ಯೂಲು 2 ಸರಿ 3 ಸರಿ ಬರೋದು ಕಷ್ಟ ಅಂತಂದ್ಲು ಅವಳು. ನಮಗೆ 2 ಸರಿ ಮಾಡಲೇಬೇಕಾಯ್ತು. ಒಂದು ಶೆಡ್ಯೂಲ್ ಬೆಂಗಳೂರು ಮಾಡಬೇಕಿತ್ತು, ಇನ್ನೊಂದು ಶೆಡ್ಯೂಲ್ ಅಂಡಮಾನಲ್ಲಿ ಮಾಡಬೇಕಿತ್ತು. ಸೊ ಅದಕ್ಕೆ ಕಷ್ಟ ಆಗುತ್ತೆ, ನಾನು ಹೋಗಿ ನೋಡ್ತೀನಿ. ನನಗೆ ಅವಳಿಗೆ ಜಪನೀಸ್ ಫಿಲ್ಮ್ ಅಂತ ಕಮಿಟ್ ಆಗಿತ್ತು ಅವಳಿಗೆ ಆ ಟೈಮಲ್ಲಿ. ಸೊ ಆಮೇಲೆ ಆಯಿತು, ಅದು ಹೋದ್ಮೇಲೆ ಅದು ಆ್ಯಕ್ಚುಲಿ ಆಗಲಿಲ್ಲ ಅವಳಿಗೆ. ಸೊ ಅವಳು ಬಿಟ್ಟು ಬೇರೆ ಥರ ಮಾಡೋ ಸಿಚುವೇಶನ್ ಬಂತು. ಬಟ್ ಅದಕ್ಕೆ ಆ ಅಮೌಂಟ್ದೆಲ್ಲ ಏನು ದೊಡ್ಡ ಪ್ರಾಬ್ಲಮ್ ಆಗಲಿಲ್ಲ ನಮಗೆ. ಅಮೌಂಟ್ದು ಅವಳು ಏನು ಎಕ್ಸ್ಪೆಕ್ಟ್ ಮಾಡಿದ್ಲು ಅದನ್ನ ನಮಗೇನು ತುಂಬ ಅದು ದೊಡ್ಡದಂತ ಅನಿಸಿರ್ಲಿಲ್ಲ. ಅದು ಆ್ಯಕ್ಚುಲಿ ತುಂಬ ದೊಡ್ಡ ಅಮೌಂಟ್ ಏನಲ್ಲ ಅದು. ಸೊ ಅವಾಗ ಸುಮಾರು ಒಂದು 1.25 ಲಕ್ಷಕ್ಕೇನು ಒಪ್ಕೊಂಡಿಲ್ಲ ಅವಳು. ಅಷ್ಟೇ ಕೊಡೋಕ್ಕಾಗತ್ತೆ ಅಂತಲೂ ಹೇಳಿದ್ದಿಲ್ಲ. ಓಕೆ, ಅಮೌಂಟ್ ಈಸ್ ನಾಟ್ ದ ಕ್ರಿಟೇರಿಯಾ ಅಂತಲೂ ಹೇಳಿಲ್ಲ ಅವಳು. ಅಲ್ಲ, ಬಟ್ ಡೇಟು ಮತ್ತೆ ಅಷ್ಟು ಸರಿ ಬಂದು ಹೋಗೋದು ಅದಾಗತ್ತಾ ಅಂತ ನೋಡ್ಬೇಕು ನಾನು ಅಂತ ಹೇಳಿದ್ಲು ಅವಳು. ಅಲ್ಲ ಅವಳು ಕಮಿಟ್ಮೆಂಟ್ಗೆ. ಆಮೇಲೆ ಅವಳು ಪ್ರೀವಿಯಸ್ ಮಾಡಿದ ಸಿನಿಮಾ ಇತ್ತಲ್ಲ, ಅದು ಬೇರೆ ಬೇರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲೆಲ್ಲ ಶೋ ಆಗಿತ್ತದು ಆ ಸಿನಿಮಾ. ಅವಳಿಗೆ ಬೇರೆ ಬೇರೆ ಕಡೆಯಿಂದ ಆಫರ್ಸು ಬರ್ತಾ ಇತ್ತು ಅದು. ಸೊ ಅದು ಆ ಥರದ್ದಾಯ್ತು ಅದು. ಅವಳನ್ನ ಅದಕ್ಕೆ ಅದು ಬಿಟ್ಟೆ ನಾನು. ಬಟ್ ಆ ಸಿನಿಮಾಗೆ ಡಿಸ್ಕಷನ್ಗೆ ಕತೆ ಎಲ್ಲ ರೆಡಿ ಆಯಿತು. ಇನ್ಫ್ಯಾಕ್ಟ್ ಶಿವಣ್ಣವರು ಒಂದು ದಿವಸನೂ ಕತೆ ಕೇಳಲೇ ಇಲ್ಲ ಅವರು. ಶಿವಣ್ಣವ್ರು ಓಕೆ ಮಾಡಿ ಅಂತ ಅಂದರು. ಸೊ ಅದಾದ್ಮೇಲೆ ಕತೆ ಇವ್ರಿಗೆ ಹೇಳ್ಬೇಕಾಗಿತ್ತು, ಅಣ್ಣವ್ರಿಗೆ ಹೇಳ್ಬೇಕಾಗಿತ್ತು. ಮತ್ತು ವರದಪ್ಪ ಅವರು ಅವಾಗ ಬಂದು ಯಾವಾಗಲೂ ಜೊತೆ ಕೂತ್ಕೊಳ್ಳೋರು. ಶಿವಣ್ಣವ್ರ ಮನೇಲೆ ಹೋಗಿ ಕೂತ್ಕೋತಾ ಇದ್ವಿ, ಸದಾಶಿವನಗರದಲ್ಲಿ ಇತ್ತು ಅವಾಗ ಅವ್ರ ಮನೆ. ಅಲ್ಲೇ ಬೆಳಗ್ಗೆ ಹೋಗ್ತಾ ಇದ್ದೆ. ಹೋಗಿ ಕೂತ್ಕೊಂಡು ಅವ್ರಿಗೆ ಫುಲ್ ಕತೆ ಎಲ್ಲ ಹೇಳಿದಾಗ ಅವ್ರಿಗೆ ಖುಷಿ ಆಯಿತು. ಸೊ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ಸ್ಕ್ರೀನ್ ಪ್ಲೇ ಒಂದ್ಸರಿ ರೀಡಿಂಗ್ ಎಲ್ಲ ಕೊಡ್ತೀನಿ ಅಂತ ಒಂದು 2-3 ಡೇಸ್ ಆಯ್ತು ರೀಡಿಂಗ್ ಎಲ್ಲ ಕೊಡೋಕ್ಕೆ. ಅದಾದ್ಮೇಲೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ, ನಿಮ್ಮ ಸಜೆಷನ್ ಕೊಡಿ ನನಗೆ. ಇಲ್ಲ ನೀವು ಮಾಡಿದಿರ ಚೆನ್ನಾಗಿದೆ ಅಂತಂದ್ರೆ, ಇಲ್ಲ ನೀವು ಕೂತ್ಕೊಂಡು ಒಂದು ವಾರ ಡಿಸ್ಕಸ್ ಮಾಡೋಣ. ಅವ್ರು ಪ್ರತಿ ದಿವಸನೂ ಅಣ್ಣ ಅವರು, ರಾಜ್ಕುಮಾರ್ ಅವರು ಮತ್ತು ವರದಪ್ಪ ಬೆಳಗ್ಗೆ 10 ಗಂಟೆಗೆ ಅವ್ರ ಮನೆಗೆ ಬರೋರು, ಸಾಯಂಕಾಲ 5 ಗಂಟೆ ತನಕ ಕೂತ್ಕೊಂಡು ಮಾತಾಡ್ತಿದ್ವಿ. ಸೀನುಗಳು, ಸಿಚುಯೇಷನ್ಗಳು. ಆ ಟೈಮಲ್ಲೇ ಆ ಹುಡುಗಿ ಫೋಟೋಸ್ ಎಲ್ಲ ಬಂದಿದ್ವಿ, ಶರ್ಮೈನ್ ಅರ್ನಾಜ್. ಅದನ್ನೆಲ್ಲ ಫೈನಲೈಸ್ ಮಾಡ್ತಿದ್ವಿ, ಯಾರ್ಯಾರು ಯಾವ ಪಾರ್ಟ್ ಮಾಡ್ತಾರೆ ಅಂತ ಮಾಡಿಕೊಂಡು ಎಲ್ಲ ಮಾಡಿದ್ವಿ ನಾವು. ಮಾಡೋದಾದ್ಮೇಲೆ ಅದು ಫೈನಲ್ ಆಯ್ತು. ಅದು ಫೈನಲ್ ಆದಾಗ ಪಾತ್ರಗಳು ಯಾರ್ಯಾರು ಏನೇನು ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದಾಗ, ಸೊ ಅದು ಶರ್ಮೈನ್ ಅರ್ನಾಜ್ ಆಗಿತ್ತು. ಸೊ ಹುಡುಗಿ ಪಾರ್ಟ್ಗೆ ಯಾರ್ಯಾರು ಮಾಡೋದು ಅಂತ ಅಂದಾಗ ಒಂದಷ್ಟು ತುಂಬ ಫೋಟೋಸ್ ಎಲ್ಲ ಬರ್ತಿತ್ತು. ಅವಾಗ ನಮ್ಮ ಮ್ಯಾನೇಜರ್ಗೆ ಹೇಳಿದ್ರೆ ಫೋಟೋಸ್ ಎಲ್ಲ ತರ್ತಿದ್ರು, ಎಲ್ಲ ತೋರಿಸಿ ಎಲ್ಲ ಮಾಡ್ತಿದ್ವಿ. ನೋಡ್ತಾ ಇದ್ದಾಗ ಒಂದು ಮಧ್ಯಾಹ್ನದ ಹೊತ್ತಲ್ಲಿ ಅವ್ರ ಮನೆಗೆ ಯಾರೋ ಇವ್ರು ಬಂದಿದ್ರು. ಅವಾಗ ಶಿವಣ್ಣ ಅವ್ರ ಮನೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ದೊಡ್ಡ ಹಾಲ್ ಇತ್ತು. ಬಂದಾಗ ಕುತ್ಕೊಳ್ಳೋಕ್ಕೆಲ್ಲ ಒಂದು ರಿಸೆಪ್ಷನ್ ಹಾಲ್ ಥರ ಇತ್ತು, ಸದಾಶಿವನಗರದ ಮೇಲೆ ಇತ್ತು. ನಮ್ಮ ಡಿಸ್ಕಷನು ಅಲ್ಲೇ ಆಗ್ತಾ ಇತ್ತು, ಊಟನೂ ಅಲ್ಲೇ
ಅಲ್ಲೇ ಅಂದರೆ ಡೈನಿಂಗ್ ಟೇಬಲಲ್ಲೇ ಊಟಕ್ಕೆ ಹೋಗ್ತಿದ್ವಿ, ಅವ್ರ ಮನೇಲೇ ಊಟ ಆಗ್ತಿತ್ತು, ಎಲ್ಲರಿಗೂ 3 ಜನಕ್ಕೆ ಅಲ್ಲೇ ಊಟ ಮಾಡ್ತಿದ್ವಿ, ಕಾಫಿ ಗಿಫಿ ಅಲ್ಲೇ ಆಗ್ತಿತ್ತು. ಸೊ ಅಲ್ಲೇ ಒಳಗಡೆ ಎಲ್ಲ ಫೋಟೋ ಎಲ್ಲ ತೋರಿಸಿ ಎಲ್ಲ ಇದಾಗ್ತಾ ಇದ್ದಾಗ ಒಂದು ದಿವಸ ಅವ್ರ ಮನೆಗೆ ಯಾರೋ ರಿಲೇಟಿವ್ಸ್ ಬಂದಿದ್ರು. ಅವ್ರ ರಿಲೇಟಿವ್ಸ್ ಅಂದರೆ ಇವರು ಗೀತಾ ಅವರ ರಿಲೇಟಿವ್ಸ್, ಫ್ರೆಂಡ್ಸ್ ಮಕ್ಕಳೆಲ್ಲ ಬಂದಿದ್ರು. ನಿವೇದಿತಾ ಇದ್ದಾಳಲ್ಲ, ಚಿಕ್ಕವಳು, ತುಂಬ ಚಿಕ್ಕವಳಿದ್ಲು. ಅವ್ರ ವಯಸ್ಸಿನವ್ರು ಒಂದಷ್ಟು ಜನ ಮಕ್ಕಳಿದ್ದಾರೆ, ಅವ್ರ ಜೊತೆಗೆ ಆಟ ಆಡ್ತಿದ್ಲು. ಇವ್ರು ಗೀತಾ ಅವ್ರು ಯಾವತ್ತು ಒಳಗೆ ಎಂಟ್ರ್ ಆಗಿ ಡಿಸ್ಕಷನ್ ಎಲ್ಲ ಆಗಲಿ, ಬಂದಿದ್ದಾಗಲಿ, ಡಿಸ್ಟರ್ಬೆನ್ಸ್ ಆಗಲಿ, ಮಕ್ಕಳು ಡಿಸ್ಟರ್ಬೆನ್ಸ್ ಆಗಲಿ, ಅದನ್ನೆಲ್ಲ ಅವಾಯ್ಡ್ ಮಾಡ್ತಿದ್ರು ಅವರು. ಸೊ ಇವಳು ಒಂದು ದಿವಸ ಜೋರಾಗಿ ನಾವು ಮಾತಾಡ್ತಿದ್ದೀವಿ, ದಡಾರ್ ಅಂತ ಬಾಗಿಲು ತಗೊಂಡು ಬಂದು ಬಾಗಿಲು ಜೋರಾಗಿ ಮುಚ್ಚಿಬಿಟ್ಟು ಹಿಂದ್ಗಡೆ ನಿಂತ್ಕೊಂಡ್ಬಿಟ್ಟು ಹಿಂಗೆ ನಿಂತ್ಕೊಂಡು ಇವ್ರು ನೋಡ್ತಿದ್ದಾರೆ, ಏನಕ್ಕೆ ಡಿಸ್ಟರ್ಬ್ ಮಾಡ್ತಿ, ಹಿಂಗೆ ಬರ್ತಿದ್ಯಾ ಅಂತ. ಅಣ್ಣವ್ರು ರಾಜ್ಕುಮಾರ್ ಅವರು ನೋಡಿದಾಗ ಅವ್ರಿಗೇನು ಅವಳು ಹಿಂಗೆ ಸಜೆಸ್ಟ್ ಮಾಡ್ತಿದ್ದಾಳೆ ಅಂತ. ಸೊ ಆ ಮುಖ, ಕಣ್ಣಿದೆಯಲ್ಲ, ಕಣ್ಣು ಆ್ಯಕ್ಚುಲಿ ದೊಡ್ಡದಾಗಿದೆ ಅವಳದು. ನೋಡಿದಾಗ ನನಗೆ ಅನ್ನಿಸ್ತು, ಇದು ಚೆನ್ನಾಗಿದೆಯಲ್ಲ ಇದು ಅಂತ ಅನ್ನಿಸ್ತು ನನಗೆ. ಸೊ ಮಾಡ್ಬೋದು ಅಂತ ಅಂದ್ಕೊಂಡು ಆಮೇಲೆ ಅವಳು ಬಂದು ಅವ್ರು ಗೀತಾ ಅವ್ರು ಕರ್ಕೊಂಡು ಹೋದ್ರು. ನಾವೆಲ್ಲ ಡಿಸ್ಟರ್ಬ್ ಮಾಡ್ಬಾರ್ದಿಲ್ಲ, ಬರಬೇಡ, ಸಾರಿ ಸರ್ ಅಂತೇಳಿ ಹೋದ್ರು ಅವರು. ಆಮೇಲೆ ನಾನು ಮಾತಾಡ್ತಾ ಯಾವುದಕ್ಕಿಂತ ಇದನ್ನ ಯಾಕೆ ಹಾಕ್ಬಾರ್ದು ಈ ಮಗುನ ಅಂತಂದಾಗ ಇವರು ಅಣ್ಣವರು ಇಲ್ಲ ಬೇಡ, ಅಲ್ಲ ಆಗತ್ತಾ, ಇಲ್ಲ ನೋಡ್ಕೊಳ್ಳಿ, ಸಿನಿಮಾ ಅಷ್ಟು ರೆಗ್ಯುಲರ್ ಆಗಿ ಬರಬೇಕು, ಅಷ್ಟು ಇದಾಗಬೇಕು, ಆ ಥರದ್ದು ಆಗತ್ತಾ ನೋಡಿದ್ರು. ಆಮೇಲೆ ಅವರು ತುಂಬ ಜವಾಬ್ದಾರಿ ತಗೊಳ್ಳಿಲ್ಲ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಅದನ್ನ ಡಿಸೈಡ್ ಮಾಡ್ಬೇಕಾಗಿದ್ದವ್ರು ಶಿವರಾಜ್ ಕುಮಾರ್ ಅವರು, ಗೀತಾ ಅವರೆಲ್ಲ. ನೋಡಿ ನನಗೆ ಅದೇನು ನೋಡೋಕ್ಕೆ ಓಕೆ, ಬಟ್ ಆ್ಯಕ್ಟಿಂಗ್ದು ಅದು ಇದೆಲ್ಲ ಒಂದ್ಸಲ ನೋಡಿ, ಇಲ್ಲ ಅವಳದು ಆ ಎಕ್ಸ್ಪ್ರೆಷನ್ ಇದೆಯಲ್ಲ ಚೆನ್ನಾಗಿದೆ, ಅದಕ್ಕೆ ಮಾಡೋಣ ಅಂತ ಅಂದೆ. ಅದೆಲ್ಲ ಆದಮೇಲೆ ಇವ್ರು ಕೇಳಿದೆ, ನಾನು ಗೀತಾ ಅವ್ರನ್ನ ಕೇಳಿದೆ. ಅವರು ಇಲ್ಲ ಸರ್ ಬೇಡ, ನಿಂಗೆ ಕಷ್ಟ ಆಗುತ್ತೆ, ಅವಳು ಇಲ್ಲೆಲ್ಲ ಬಂದಾಗ ಹಿಂಗೆ ನಿಮ್ಮ ಎದುರುಗಡೆ ಇರ್ತಾಳಲ್ಲ, ಆ ಥರ ಇರಲ್ಲ, ತುಂಬ ಕಷ್ಟ, ಅವಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಆಗುತ್ತೆ, ಬೇಡ ಅಂತಂದ್ರು. ಇಲ್ಲ ನೋಡಿ ಅಂತಂದೆ. ನನಗೆ ಇನ್ನು ಬೇರೆಯವ್ರನ್ನೂ ನನಗೆ ಒಂದೇನಿತ್ತು, ಇವರಿಬ್ರು ಇದ್ಬಿಟ್ರೆ ಒಂದು ವರ್ಕ್ ಸುಲಭ ಆಗುತ್ತೆ ನಮ್ಗೆ. ಆ್ಯಕ್ಚುಲಿ ತಂದೆ ಮಗಳೇ ಆಗ್ಬಿಟ್ರೆ ಅಷ್ಟು ಚಿಕ್ಕ ಮಗಳನ್ನ ಈಸಿ ಆಗುತ್ತೆ ಅನ್ನೋದು ನನಗೆ ಅದೊಂದು ಇತ್ತು, ಜೊತೆಗೆ ಆ ಮಗು ಸೂಟ್ ಆಗುತ್ತೆ ಅನ್ನೋದು ಇತ್ತು. ಸೊ ಆಮೇಲೆ ಇಲ್ಲ, ಶಿವಣ್ಣ ಅವರೆಲ್ಲ ಶೂಟಿಂಗ್ ಹೋಗಿದ್ರು, ಒಂದು 2-3 ದಿವಸ ಬಿಟ್ಟು ಬಂದರು ಅವ್ರು ಶೂಟಿಂಗಿಗೆ. ಬಿಟ್ಟು ಬಂದಾಗ ಅವ್ರನ್ನೂ ಒಂದ್ಸರಿ ಕೇಳಿ ನೋಡೋಣ, ಮಾತಾಡೋಣ ಅಂತ. ಸರಿ ಸರ್ ನಿಮ್ಮ ಇಷ್ಟ, ಮಾತಾಡಿ ಅಂತಂದರು. ಅವತ್ತು ಹೋದೆ. ಅವತ್ತು ಇವರೆಲ್ಲ ಬಂದಿರಲಿಲ್ಲ, ರಾಜ್ಕುಮಾರ್ ಅವರೆಲ್ಲ. ಸೊ ಶಿವಣ್ಣ ಅವರು, ಗೀತಾ ಅವರು, ನಾವು ಕುತ್ಕೊಂಡೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಾನು ಮಾತಾಡೋದೆಲ್ಲ ನೋಡಿ ಅವ್ರಿಗೆ ಇಷ್ಟ ಆಯಿತು, ಶಿವಣ್ಣವ್ರಿಗೆ ಮಾಡೋಣ ಅಂತ. ದೆನ್ ಈ ಕನ್ವಿನ್ಸ್ಡ್. ಆಮೇಲೆ ಅವರು ಗೀತಾ ಅವ್ರು ತುಂಬ ಹೇಳಿದ್ರು, ಕಷ್ಟ ಸರ್ ಆ್ಯಕ್ಟಿಂಗ್ ಎಲ್ಲ, ಅವಳು ಯಾವತ್ತೂ ಏನು ಎಲ್ಲೂ ಮಾಡಿಲ್ಲ, ತುಂಬ ಚಿಕ್ಕವಳು ಬೇರೆ, ಎಲ್ಲೋ ಒಂಥರ ಹಠ ಮಾಡ್ತಾಳೆ, ಹಠ ಮಾಡಿದ್ರೆ ಗಂಟೆಗಟ್ಟಲೆ ಅಳ್ತಾಳೆ, ಕಷ್ಟ ಆಗುತ್ತೆ ನಿಮಗೆ ಅಂತೆಲ್ಲ ಹೇಳಿದ್ರು. ಇಲ್ಲ ಮೇಡಮ್, ಆ ರೀತಿ ತೊಗೊಳ್ಳೋಣ, ಅಷ್ಟು ಟೈಮ್ ಇಟ್ಕೊಳ್ಳೋಣ, ನಾವು ಆ ಸ್ಪೇಸ್ ಇಟ್ಕೊಂಡೇ ಮಾಡೋಣ, ಯಾಕೆಂದ್ರೆ ಅವಳು ದಿನ ಟೈಮು ಅವಳು ಮೂಡ್ ಸರಿ ಹೋಗೋ ತನಕ ಮಾಡಿಕೊಂಡೇ ಮಾಡೋಣ ನಾವು, ಸಮಸ್ಯೆ ಇಲ್ಲ ಅಂಥೇಳಿ ಎಲ್ಲ ಒಪ್ಸಿದ್ವಿ ನಾವು. ಒಪ್ಸಿದ್ಮೇಲೆ ಒಪ್ಕೊಂಡ್ರು, ಅದೆಲ್ಲ ಆಯಿತು. ಸರಿ, ಆಮೇಲೆ ಇವ್ರಿಗೂ ಹೇಳಿದ್ವಿ, ಅಣ್ಣವ್ರಿಗೆ, ವರ್ಧಪ್ಪ ಅವರು, ಓಕೆ ಮಾಡಿಸಿ ನಿಮ್ಮ ಇದು ಅಂತ.